2028ರಲ್ಲಿ ನೀವು ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಅಗೌರವದಿಂದ ನಡೆಸಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಕಷ್ಟದ ದಿನಗಳನ್ನು ಎದುರಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಏನಂತಂದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮಾಡಬೇಡ್ರಿ. ಅವ್ರಿಗೆ ಏನು ಅವಧಿ ಕೊಟ್ಟಿರಿ, 2.5 ವರ್ಷ ಆಗಿದೆ, ಇನ್ನು 2.5 ವರ್ಷ, 5 ವರ್ಷ ಪೂರ್ಣಾವಧಿ ಸಿಎಂ ಆಗಿ ಅವರಿಗೆ ಮುಂದುವರ್ಸ್ರಿ. ಬರ್ತಕ್ಕಂಥ ದಿನಮಾನಗಳು ಎಲ್ಲರೂ ಅವಕಾಶ ಇದೆ, ಎಲ್ಲರೂ ಪಾರ್ಟಿಯಲ್ಲಿ ದುಡಿದಾರೆ. ಈಗ ನಾವು ದುಡಿದೀವಿ ಪಾರ್ಟಿಯಲ್ಲಿ, ಜಿಲ್ಲಾದಲ್ಲಿ ನಾವು ಏನು ಅಧಿಕಾರ, ನಾವೇನು ನಮಗೇನು ಸಿಕ್ಕಿಲ್ಲ. ಹಾಗೆ ಈಗ ಬಸ ಗುತ್ತೇದಾರನವರು ಎಲ್ಲ ಅವ್ರದ್ದು ದುಡ್ಡು ಎಷ್ಟು 30 ವರ್ಷದಿಂದ ದುಡ್ಕೊಂಡ್ ಬಂದ್ರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಎಲ್ಲರಿಗೂ ಅವಕಾಶ ಬರುತ್ತೆ. ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಆಗ್ರಹ ಮಾಡ್ತಾ ಇದೀವಿ, ಅವ್ರನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬೇಡ್ರಿ. ಈ 5 ವರ್ಷ ಪೂರ್ಣಾವಧಿ ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಮುಂದೆ 2028ರಲ್ಲಿ ನೀವು ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ತಗೋತೀರಿ ಅದರ ಪ್ರಕಾರ ನೀವು ಹೋಗ್ಬೇಕು ಅಂತ ಇವತ್ತು ಹೇಳ್ತಾ ಇದೀವಿ. ಮತ್ತು ನಾವು ವಿಶೇಷವಾಗಿ ಇವರ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದಾರೆ ಅವ್ರ ವಿರುದ್ಧ ನಾಳೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈ ವರ್ಗದ ಜನ, ವಿಶೇಷವಾಗಿ ಹಿಂದುಳಿದ ವರ್ಗರು, ದಲಿತರು, ಅಲ್ಪಸಂಖ್ಯಾತರು, ಮೇಲ್ವರ್ಗದ ಎಲ್ಲರೂ ಸಹಿತ, ಮಹಿಳೆಯರಾಗಿರ್ಬೋದು, ಇವತ್ತು ಮಹಿಳೆಯರು ಈ ರಾಜ್ಯದಲ್ಲಿ ಅವ್ರಿಗೆ ತುಂಬಾ ಇವತ್ತು ಅನುಕೂಲ ಆಗಿದೆ. ಇವತ್ತು ಎಲ್ಲಾ ಮಹಿಳೆಯರು ಸಿದ್ದರಾಮಯ್ಯನವರ ಹೆಸರು ಹೇಳ್ತಾ ಇದ್ದಾರೆ. ನೀವು ಪಂಚ ಗ್ಯಾರಂಟಿಗಳನ್ನ ಮಾಡಿರ್ತಕ್ಕಂಥದನ್ನ ನೋಡಿ, ಹಾಗಾಗಿ ಹಲವಾರು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ, ಇವತ್ತು ದಿವಸ ಕಾರ್ಮಿಕರಾಗಿರ್ಬೋದು, ಇವರೆಲ್ಲರೂ ಸಹಿತ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ. ರಾಜ್ಯದ ಜನ ಸಿದ್ದರಾಮಯ್ಯನವ್ರ ಪರ ಇದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಯಾವುದೇ ಕಾರಣಕ್ಕೂ ಅವರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ. 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರ್ಸ್ರಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್.